ರೀಸೆಂಟಾಗಿ ನಾವು ಒಂದು ವಿಷಯನ ಅರ್ಥ ಮಾಡಿಕೊಂಡೆ. ಯಾವುದೇ ಒಂದು ರಿಲೇಷನ್ಶಿಪ್ ಇರ್ಬೋದು, ಯಾವುದೇ, ಅದನ್ನು ಸರಿ ಮಾಡೋಕ್ಕೆ ಖಂಡಿತ ಇಟ್ ಟೇಕ್ಸ್ ಟು ಪೀಪಲ್. ಈಗ ಯಾವುದೇ ಒಂದು ಪ್ರಾಬ್ಲಮ್ ಬರ್ಬೋದು ರಿಲೇಷನ್ಶಿಪ್ಪಲ್ಲಿ, ಆಗ ಬಂದಿರೋ ಪ್ರಾಬ್ಲಮ್ ಯಾರಿಂದ ಬಂದಿದೆ ಅಂತ ಅಡ್ಮಿಟ್ ಮಾಡ್ಕೋಬೇಕು ಆ್ಯಂಡ್ ಆ ರೆಸ್ಪಾನ್ಸಿಬಿಲಿಟಿನ ತೊಗೊಬೇಕು. ಯಾವಾಗಲೂ ಒಬ್ಬರೇ ಕ್ಷಮೆ ಕೇಳಿಕೊಂಡು, ಸಾರಿ ಕೇಳಿಕೊಂಡು ರಿಲೇಷನ್ಶಿಪ್ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದು, ಇನ್ನೊಬ್ರು ಬಂದು ಡಿಫೆಂಡ್ ಮಾಡಿಕೊಂಡು ನಾನಲ್ಲ ಅಂತ ಸೇಫ್ ಝೋನಲ್ಲಿದ್ದರೆ ಖಂಡಿತ ಏನೂ ಮಾಡೋಕ್ಕಾಗಲ್ಲ. ನೀವೆಷ್ಟೇ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಪರ್ಫೆಕ್ಟ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಹೇಳಿದ್ರೂ ಕೂಡ ಅವ್ರ ಮೈಂಡ್ಸೆಟ್ ನಾನೇ ಸರಿ ನೀನೇ ತಪ್ಪು ಅಂತಿದ್ರೆ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಜನಗಳಿಗೆ ವಿಕ್ಟಿಮ್ ರೋಲ್ ಬಿಡೋದು ತುಂಬ ಕಷ್ಟ. ಯಾಕಂದರೆ ಆಗಿರೋ ತಪ್ಪನ್ನ ಅಕ್ಸೆಪ್ಟ್ ಮಾಡಿಬಿಟ್ರೆ ಆಮೇಲೆ ಗಿಲ್ಟ್ ಫೀಲ್ ಮಾಡಬೇಕಾಗತ್ತಲ್ಲ, ಅದಕ್ಕೆ ಈಸಿಯಾಗಿ ವಿಕ್ಟಿಮ್ ರೋಲೇ ಪ್ಲೇ ಮಾಡಿಬಿಟ್ಟು ಹೊರಟೋಗ್ಬಿಡ್ತಾರೆ. ಈ ಥರ ಜನಗಳನ್ನ ನಾವೆಲ್ಲ ರಿಲೇಷನ್ಶಿಪ್ಪಲ್ಲೂ ನೋಡ್ತಾ ಇರ್ತೀವಿ. ಜಸ್ಟ್ ಒಂದು ಪರ್ಸನ್ ಅಷ್ಟೇ ಒಳ್ಳೇದು ಮಾಡಬೇಕು, ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅನ್ಕೊಂಡು ಸುತ್ತಿ ಬರ್ತಾಯಿದ್ರೆ ಪ್ರಾಬ್ಲಮ್ಗಳು ಅದೇ ಥರ ಲೂಪಲ್ಲಿ ಸೇಮ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಯಾರು ಟ್ರೈ ಮಾಡ್ತಿರ್ತಾರೋ ಅವ್ರಿಗೆ ಮನಃಶಾಂತಿ ಹೋಗುತ್ತೆ, ಕಷ್ಟಪಡ್ತಾರೆ ಅಷ್ಟೇ. ರಿಲೇಷನ್ಶಿಪ್ ಏನೂ ಸರಿಯಾಗಲ್ಲ ಅಲ್ವಾ? ನೀವೇನಂತೀರಾ?